ಇವತ್ತು ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಇಲ್ಲಿನ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವ್ರಿಗೆ ನೀವು ಯಾವುದೇ ಏನೇ ಹೋಗಿ ಕೇಳ್ಬಿಟ್ಟು ಅವ್ರು ಹೇಳ್ತಾರೆ ಐ ಡೋಂಟ್ ನೋ ಅಂತ ಹೇಳ್ತಾರೆ. ಸೊ ಅವ್ರದ್ದು ಇನ್ನೊಂದು ಹೆಸರು ಐ ಡೋಂಟ್ ನೋ ಮಿನಿಸ್ಟರ್ ಅಂತಾನೆ ಇಡಬೇಕು ನಾವು. ಇನ್ನೊಂದು ಏನು ಅಂತಂದರೆ ಇಟ್ ಈಸ್ ಓನ್ಲಿ ತುಷ್ಟೀಕರಣ ರಾಜಕೀಯ ಮತ್ತು ಒಂದು ದ್ವೇಷ ರಾಜಕೀಯವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇವತ್ತು ಪೊಲೀಸರು ಸಹ ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಪೊಲೀಸರು ಕರ್ನಾಟಕ ಸರ್ಕಾರದ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕೈಗೊಂಬೆಯಾಗಿ ನಿಂತ್ಕೊಂಡಿದೆ. ಅನೇಕ ಪೊಲೀಸ್ ಠಾಣೆಗಳ ಮೇಲೇ ಎಷ್ಟೋ ಸಲ ಅತ್ಯಾಚಾರಗಳಾಗಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಇವತ್ತು ಯಾವಾಗ ಸಿದ್ದರಾಮಯ್ಯ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ದಾರೆ, ಅವಾಗ ಏನು ಕ್ರಮ ತಗೊಳ್ಳಂಗಿಲ್ಲ. ಯಾವಾಗ ಮೊನ್ನೆ KDPಯಲ್ಲಿ ಒಂದು KDP ಮೀಟಿಂಗಲ್ಲಿ ಸಹ ನಾವು ನೋಡಿದ್ದೀವಿ, ಕಾಂಗ್ರೆಸ್ ಲೀಡರ್ಗಳ ನಡುವೆ ಜಗಳ ಆಗುತ್ತೆ, ಕಾಂಗ್ರೆಸ್ BJP ಶಾಸಕರ ಮೇಲೆ ಹೋಗಿ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕೊಪ್ಪಳದಲ್ಲಿ ಪ್ಲಾಸ್ಟಿಕ್ ಚೇರ್ಗಳನ್ನು ಜಿ ಸೋಮಣ್ಣ ಅವರು ಬಂದಾಗ ಆವಾಗ ಪ್ಲಾಸ್ಟಿಕ್ ಚೇರ್ಗಳನ್ನು ಎಸಿತಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಶಾಸಕನ ಸೆಕ್ಯೂರಿಟಿ ಗಾರ್ಡ್ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರ ಮೇಲೆ ಬುಲೆಟ್ ಹಾರಿಸ್ಬಿಟ್ಟು ಅವನ ಸಾವಾಗುತ್ತೆ. ಅಲ್ಲೂ ಸಹ ಏಕಾಏಕಿ ಅವತ್ತು ಏನು ಪೋಸ್ಟೆಡ್ ಇರ್ತಾರೆ SP ಅವರಿಗೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂದ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಏಕಾಏಕಿ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವ್ರ ಮೇಲೆಲ್ಲ ನೀವು ನಿಮ್ಮ ಕಾಂಗ್ರೆಸ್ಸಲ್ಲಿ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೊಗೊತೀರಿ. ಯಾವಾಗ ಒಂದು ದಲಿತ ಮಹಿಳೆ ಬಗ್ಗೆ ಆಗತ್ತೆ ಆವಾಗ ನೀವು ಕ್ರಮ ತೊಗೊಳಂಗಿಲ್ಲ. ಪರಪ್ಪನ ಆಗ್ರಹದಲ್ಲಿ ಟೆರರಿಸ್ಟ್ಗಳಿಗೆ ಸೀರಿಯಲ್ ರೇಪಿಸ್ಟು ಮತ್ತು ಮರ್ಡರರ್ಸ್ಗಳಿಗೆ ನೀವು 5 ಸ್ಟಾರ್ ಫೆಸಿಲಿಟಿ ಕೊಡ್ತಾ ಇದ್ದೀರಾ. ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಸಹ ನೀವು ಅವರಿಗೆ ಒಂದು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಬಟ್ ಒಬ್ಬಳು ಮಹಿಳೆಗೆ ಅರೆಸ್ಟ್ ಮಾಡಬೇಕು ಅಂದರೆ ಇಷ್ಟೊಂದೆಲ್ಲ ಕ್ರಮ ತೊಗೊತೀರ, ಇಷ್ಟೊಂದೆಲ್ಲ ಅವಳ ಮೇಲೆ ಆಪಾದನೆಗಳನ್ನು ಹೊಲಿಸ್ತೀರ. ಎಲ್ಲಿ ಅನೇಕ ಪೊಲೀಸ್ ಆಫೀಸರ್ಸು ಕಾನ್ಸ್ಟೇಬಲ್ಸು ಅವ್ರ ಜೀವವನ್ನು ಒತ್ತಿಟ್ಟು ಇಂಥ ಒಂದು ನೊಟೋರಿಯಸ್ ಕ್ರಿಮಿನಲ್ಸಿಗೆ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೂಫ್ ಕೊಟ್ಟು ಕೋರ್ಟಲ್ಲಿ ಸಾಬೀತಾದ್ಮೇಲೆ ಅವರಿಗೆ ಅರೆಸ್ಟ್ ಮಾಡಾದ್ಮೇಲೆ ನೀವು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತೀರಾ. ಹೇಳ್ತಾ ಇದ್ದೀನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೂ ಎಲ್ಲೂ ಕಾಣಿಸ್ತಾ ಇಲ್ಲ. ಅವರು ಕಾಣೆಯಾಗಿದ್ದಾರೆ. ಇಂಥ ವಿಷಯ ಎಲ್ಲಿ ಕಾಂಗ್ರೆಸ್ ಅವರ ಕೈವಾಡ ಇರುತ್ತೆ, ಎಲ್ಲಿ ಪೊಲೀಸ್ ಆಫೀಸರ್ಸ್ ಅವರ ಒಂದು ಆದೇಶದ ಮೇಲೆ ಇವೆಲ್ಲ ಮಾಡ್ತಾ ಇರ್ತಾರೆ, ಆವಾಗ ಅವರೆಲ್ಲ ಆಬ್ಸ್ಕಾಂಡಿಂಗ್ ಆಗ್ತಾರೆ. ಬೇರೆ ವಿಷಯ ಬರಲಿ ಆವಾಗ ಅವ್ರು ಎದ್ದು ಬಂದು ದನಿ ಎತ್ತುತ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಅಪೀಸ್ಮೆಂಟ್ ಪೊಲಿಟಿಕ್ಸ್ ನಡೀತಾ ಇದೆ, ತುಷ್ಟೀಕರಣ ರಾಜಕೀಯ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೇ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬಾರ್ದು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಇವತ್ತು ಅಂತ ನಾನು ಕೇಳ್ಕೊತೀನಿ. ಕಾಂಗ್ರೆಸ್ ಸರ್ಕಾರದ ಕೆಳಗಡೆ ಯಾರೂ ಸುರಕ್ಷತೆ ಇಲ್ಲ.